ಇಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ಹೆಂಗಿದೆ ಇಲೆಕ್ಷನ್ ವಾತಾವರಣ ಇಲ್ಲಿ? ಇಲ್ಲೆಲ್ಲ ಕಾಂಗ್ರೆಸ್ ಯಾರು? ರಾಜುಗೌಡ ಅವರೇ ಗೆಲ್ಲ ಸರ್. ಯಾಕೆ ಸರ್? ಅವರೇ ಎಜುಕೇಟ್ ಮನುಷ್ಯ, ಎಲ್ಲ ವಿದ್ಯಾಭ್ಯಾಸ ಎಲ್ಲ ನೀರು ಬಂದವ್ರೆ. ಏನ್ ಬೇಕು ಸೆಂಟ್ರಲ್ ಮಾತಾಡ್ತಾರೆ ನಿಂತ್ಕೊಂಡು ಯಾವತ್ತಾದ್ರೂ ಮಾತಾಡ್ತಾರ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರ? ಯಾರು ಇದುವರೆಗೂ 10 ವರ್ಷದಿಂದ ಇದುವರೆಗೂ ಯಾರು ಅಲ್ಲಿ ಧ್ವನಿ ಎತ್ತು ಮಾತಾಡೋರಿಲ್ಲ. ಇನ್ನು ಕೆಲಸ ಎಲ್ಲಿಂದ ಹೇಳೋರಿಲ್ಲ. ಈ MLA ಇಟ್ಕೊಂಡು ಸ್ಟೇಟ್ ಎಲೆಕ್ಷನ್ ಇಟ್ಕೊಂಡು ನಾವು ಫೇಸ್ ಮಾಡ್ಕೊಂತ ಇದೀವಿ. ಅಲ್ಲಿಂದ ಬರ್ಬೇಕು, ಅನುದಾನ ಬರಲ್ಲ, ಏನಿಲ್ಲ. ಇಲ್ಲಿಂದ ಬರ್ತಿದಿಲ್ಲ, ಇಲ್ಲಿಂದ ಟ್ಯಾಕ್ಸ್ ಕಟ್ಕೊಂಡು ಬೇರೆ ದೇಶಕ್ಕೆ ಅನುದಾನ ಕೊಡ್ತಾರೆ, ಇಲ್ಲಿಂದ ಮಣ್ಣು ಬುಕ್ಕಿಸ್ತಾರೆ. ಹೇಳಿ ಸರ್. ಇವಾಗ ಸದಾನಂದ ಗೌಡರು 10 ವರ್ಷ ನಮ್ದು ಇಲ್ಲಿ ರಾಜ್ಯಪಾಲ ಆಡಿದ್ರು. ಒಂದು ನಯ ಪೈಸೆ ಆದ್ರೂ ನಮ್ಮ ಕ್ಷೇತ್ರಕ್ಕೆ, ಇಡೀ 8 ಕ್ಷೇತ್ರಕ್ಕೆ ಏನಾದ್ರು 1 ರೂಪಾಯಿ ಕೆಲಸ ಮಾಡಿಸಿದಾರ? ಅವ್ರ ಮುಖನೇ ನೋಡಿಲ್ಲ ನಾವು. 5 ವರ್ಷದಲ್ಲಿ 10 ವರ್ಷದಲ್ಲಿ ಅವ್ರ ಮುಖನೇ ನೋಡಿಲ್ಲ. ನಮ್ಮ ಕ್ಷೇತ್ರಕ್ಕೂ ಬರಲ್ಲ, ಅವ್ರ ಮುಖನೇ ನೋಡ್ಸಿಲ್ಲ ಅವ್ರು. ಆ ತರ ಆಗಿ ನಾವು ಮುಂದೋಗ್ಬಿಟ್ಟಿದೀವಿ ನಮ್ಮ ಇದರಲ್ಲಿ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಹೆಂಗೆ ಅವರು? ಶೋಭಾ ಕರಂದ್ಲಾಜೆ ಅವ್ರು ಬಂದು ಉಡುಪಿಯಿಂದ ಇದ್ರು, ಇಲ್ಲಿ ಯಶವಂತಪುರದಲ್ಲಿ ಇದ್ರು, ಅಲ್ಲಿಂದ ರಾಜಾಜಿನಗರ ಹೋದ್ರು, ಅಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋದ್ರು, ಇವಾಗ ಇಲ್ಲಿಗೆ ಬಂದಿದ್ದಾರೆ. ಹೌದ್ ತಾನೆ? ಅವ್ರು ಗೆದ್ತಾರೆ, ಅಲ್ಲಿ ಹೋಗ್ತಾರೆ. ಇಲ್ಲಿ ಕೆಲಸ ಮಾಡೋರು ಇಲ್ಲ. ಇವ್ರು ನಮ್ಮ ರಾಜಗೌಡರು ಬಂದ್ರೆ ನಮ್ಮ ಸ್ಥಳೀಕರು, ಎಜುಕೇಟೆಡ್, ಕೆಲಸ ಮಾಡ್ತಾರೆ. ನಮ್ಗೆ ಸಿಗ್ತಾರೆ ಅವರು. ನಮ್ಗೆ ಬೇಕಾದಾಗ ನಾವು ಮಾತಾಡೋರು ಸಿಗ್ತಾರೆ. ನಮ್ಗೆ ನಾವು ಅವ್ರ ಹತ್ರ ನಾವು ಮಾತಾಡ್ಬೋದು, ನಮ್ಗೆ ಕುಂದು ಕೊಟ್ಟಿರಲ್ಲ ಅಂತ ಹೇಳ್ಕೊಬೋದು ನಾವು. ಹೌದು, ಆ ಥರ ಇದ್ರೇನೆ ನಮ್ಗೆ ಒಂದು ಅನುಕೂಲ. ಮೋದಿ ಏನ್ ಸರ್ ಮೋದಿ ಮಾಡವ್ರೆ? ಎಲ್ಲ ಮೋಡಿ ಮಾಡಾಕ್ಬಿಟ್ರು ನಮ್ಮನ್ನ. ಅಲ್ಲ, ಇಲ್ಲಿದೆಲ್ಲ ಏನು ಕಾಫಿ ಕುಡಿದ್ರೇನೋ ಟ್ಯಾಕ್ಸ್, 2 ಇಡ್ಲಿ ತಿಂದ್ರೇನೋ 6 ರೂಪಾಯಿ ಟ್ಯಾಕ್ಸ್. ಈ ತರ ಆಗಿ ನಾವು ನಮ್ಮ ದೇಶನೇ ಹಾಳು ಮಾಡಾಕ್ಬಿಟ್ರು. ಈ ಜೆಡಿಎಸ್ ಮತ್ತೆ ಬಿಜೆಪಿ ದೋಸ್ತಿಗಳು ಮಾಡ್ಕೊಂಡು ಏನ್ ಅಲ್ಲ, ಅವ್ರು ಇದ್ದಿದ್ದು ಹಾಳಾಗ್ಬಿಟ್ರು. ಬಿಜೆಪಿ ಅವ್ರಿಗೆ ಲಾಭ ಖಂಡಿತ ಇಲ್ಲ. ಇನ್ನ ಲಾಸೇ ಆಗೋದು ಹೊರತು ಲಾಭ ಬರಲ್ಲ. ಅವ್ರದ್ದು ಏನೋ ಅಷ್ಟೇ ಮಾಡ್ಕೊಂಡಿದ್ರು. JDS ಅಲ್ಲಿ ಇತ್ತು, ಅವ್ರಿಗೆ ಮರ್ಯಾದೆ ಇತ್ತು, ಗೌಡ್ರಿಗೂ ಇತ್ತು. ಇವಾಗ ಅಲ್ಲೋಗಿ ಸೇರ್ಕೊಂಡು ಅಷ್ಟು ಅವ್ರನ್ನೇ ಉಗಿತಾ ಇದ್ರು. ಮೋದಿ ಇವಾಗ ಅವರಿಬ್ರು ಒಂದಾಗಿ ಇದ್ದಿದ್ದು ಹಾಗಾಗಿ ದೇಶ ಉದ್ಧಾರ ಆಗಲಿ ಸರ್. ದೇಶ ಉದ್ಧಾರ ಆಗಿದ್ರೆ ಜನಗಳು ಬದುಕಬೇಕು. ಆವಾಗ ಒಂದು ಸುಭಿಕ್ಷೆ ಆಗೋದು. ಬೆಂಗಳೂರು ಉತ್ತರದ ಲೋಕಸಭಾ ಮತದಾರರು ಬದಲಾವಣೆ ಬಯಸ್ತಾ ಇದಾರೆ ಅಂತ? ಖಂಡಿತ ಬಯಸ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ನಾವು ಕಾಂಗ್ರೆಸ್ಗೆ ನಾವು ಎಲ್ಲ ಸಪೋರ್ಟ್. ಈ ಸಾರಿ ಮಾಡೋದಂತೂ ಕಾಂಗ್ರೆಸ್ ನಾವು ಮಾಡ್ತಾ ಇರೋದು ಕಾಂಗ್ರೆಸ್. ನಾವು ಈ ಸಾರಿ ಅಂತ ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ, ಎಜುಕೇಟೆಡ್, ಒಳ್ಳೆ ಕೆಲಸ ಮಾಡೋರು ಬಂದಿದ್ದಾರೆ. ನಮ್ಗೆ ಅವ್ರಿಗೆ ನೆಕ್ಸ್ಟ್ ನಾವು ಬೇರೆ ಯಾರು ಕೆಲಸ ಮಾಡೋಣ. ಖಂಡಿತ ನಾವು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಆಯ್ಕೆ ಆಗಿದೆ, ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಿದೆ. ಜನರ ಮೈಂಡ್ ಸೆಟ್ ಹೆಂಗಿದೆ ಅಂತ? ಈಗ ನಾವು ಸಾಮಾನ್ಯವಾಗಿ ಎಲ್ಲಾ ಕಡೆ ನಿಮ್ಗೂ ಅನುಭವ ಆಗಿರುತ್ತೆ. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಫೇವರ್ ಮಾತಾಡ್ತಾರೆ, ಬಿಜೆಪಿ ಅವರು ಬಿಜೆಪಿ ಫೇವರ್ ಆಗಿ ಮಾತಾಡ್ತಾರೆ. ನಾವು ಅದನ್ನ ಬಿಟ್ಟು ಮಾತಾಡಕ್ ಇಷ್ಟಪಡ್ತೀನಿ. ಈ ಒಂದು ಕಾಂಗ್ರೆಸ್ ಆದ್ರೂ ಕೂಡ ಇವತ್ತು ದೇಶದ ವಾತಾವರಣ ಇದು. ಎಲೆಕ್ಷನ್ ನಡೀತಾ ಇರೋದು ಲೋಕಸಭೆಗೆ. ಅದು ಮೋದಿನೋ ರಾಹುಲ್ ಗಾಂಧಿನೋ ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ ಪಕ್ಷಗಳು ಗೆದ್ದ ಮೇಲೆ ಅದ್ರ ಬೇಸ್ ಮೇಲೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಬಟ್ ಇವತ್ತು ದೇಶದಲ್ಲಿ 10 ವರ್ಷದಿಂದ ಆತಂಕದ ವಾತಾವರಣ ಇದೆ. ಮುಸ್ಲಿಂ ಅವ್ರಿಗೆ ಹಿಂದೂಗಳು ನೋಡಿದ್ರೆ ಭಯ, ಹಿಂದೂಗಳಿಗೆ ಮುಸ್ಲಿಂ ಅವ್ರು ನೋಡಿದ್ರೆ ಭಯ. ನಾವು ಕ್ರಿಶ್ಚಿಯಾನಿಟಿ ಅವ್ರ ಅಲ್ಪಸಂಖ್ಯಾತರ ಆಗ್ಬಿಟ್ಟು ನಮಗೂ ಇವಾಗ ಆತಂಕದ ವಾತಾವರಣದಲ್ಲೇ ಬದುಕೋ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಫಸ್ಟ್ ಹೊರಗಡೆ ಬರ್ಬೇಕು. ಇದು ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರ. ಈಗ ಎಲ್ಲ ಅಮೆರಿಕದಲ್ಲಿದ್ದವ್ರಿಗೆ ಆತರ ಅಲ್ಪಸಂಖ್ಯಾತರನ್ನ ಭಾವನೆ ಇಲ್ಲ. ಎಲ್ಲರೂ ನೆಮ್ಮದಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರವ್ರ ದುಡಿಮೆ ಅವ್ರವ್ರ ಜೀವನ. ಇಲ್ಲೂ ಕೂಡ ನಾವು ಆತಂಕ ಬಿಟ್ಟು ನಮ್ ಕಷ್ಟದ ಪ್ರತಿಫಲ ನಾವು ಅನುಭವಿಸ್ಕೊಂಡು ಸಮಾಧಾನವಾಗಿ ಬದುಕುವಂತ ಅವಕಾಶ ಸಿಗ್ಬೇಕು ಇವತ್ತಿನ ಮಟ್ಟಿಗೆ. ಇದನ್ನ ನಿರ್ಮಾಣ ಮಾಡುವಂತ ಜಾತ್ಯತೀತ ಪಕ್ಷಗಳು ಇವತ್ತು ಅಧಿಕಾರದಲ್ಲಿ ಬರ್ಬೇಕು. ಅದು ಕಾಂಗ್ರೆಸ್ ಅಂತ ಹೇಳಲ್ಲ, ನಮ್ದು ಪ್ರಾದೇಶಿಕ ಪಕ್ಷ ಅಂತ ನಾವು ಕೂಡ JDS ಅನ್ನ ಬೆಂಬಲಿಸೋರಾಗಿದ್ವಿ. ಇವತ್ತು ಅವ್ರು ಮಾಡಿರುವಂತ ದುಡುಕಿನ ನಿರ್ಧಾರದಿಂದ ಪ್ರಾದೇಶಿಕ ಪಕ್ಷ ಅನ್ನೋ JDS ಕಂಪ್ಲೀಟ್ ನಿರ್ನಾಮ ಆಗ್ಬಿಟ್ಟು ಇನ್ನು ಕೆಲವೇ ವರ್ಷಗಳಲ್ಲಿ ಇರಲ್ಲ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಆಗುತ್ತೆ. ಪ್ರಾದೇಶಿಕ ಪಕ್ಷ ಅನ್ನೋದು ಅದ್ರ ಅಸ್ತಿತ್ವನ ಕಳ್ಕೊಂಡು ಹೋಗ್ಬಿಡುತ್ತೆ. ಇದಾಗಬಾರ್ದಾಗಿತ್ತು, ಅದಾಗಿದೆ. ಅದು ಕಾರಣ ಅದು ದೊಡ್ಡವ್ರ ನಿರ್ಧಾರಗಳು. ಬಟ್ ಇವತ್ತಿಗೆ ನಮ್ಗೆ ಆತಂಕದ ವಾತಾವರಣ ಬಿಟ್ಟು ಜನ ಸುಖ ಸಂತೋಷ ಸಮಾಜದಿಂದ ಬಾಳೋ ಅಂತ
ಪಕ್ಷ ಅಧಿಕಾರಕ್ಕೆ ಬರ್ಲಿ ಅಂತ ನಮ್ ಕೋರಿಕೆ ಸರ್. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸಗಳಾಗಬೇಕಿತ್ತು, ಏನೇನು ಆಗಿಲ್ಲ ಸರ್, ಇದು ನ್ಯಾಷನಲ್ ಲೆವೆಲ್ ಇಶ್ಯೂ ಆಗಿರೋದ್ರಿಂದ, ಲೋಕಸಭೆಗೆ ಆಗಿರೋದ್ರಿಂದ ನಾವು ಸಣ್ಣ ಪುಟ್ಟ ಮೋರಿ ಅದು ಇದು ಕೇಳಕ್ ಆಗಲ್ಲ. ಕಾರ್ಪೊರೇಟರ್ MLA ಬಂದ್ರೆ ನಾವು ಮೋರಿ ತಾರು ಅದು ಇದು ಕೇಳ್ಬೋದು. ಲೋಕಸಭೆಗೆ ಸಂಬಂಧಪಟ್ಟಿಂದ ಅಂದ ಇಡೀ ಕ್ಷೇತ್ರ ಏನ್ MP ಕ್ಷೇತ್ರ ಇದೆಯಲ್ಲ, ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನಾದ್ರು ಫಂಡ್ ತಗೊಂಡ್ಬಂದು ದೊಡ್ಡ ವಿಚಾರದಲ್ಲಿ ಮಾಡಿದಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು. 4 ಟರ್ಮ್ ಇಲ್ಲಿ ಬಿಜೆಪಿ ಇತ್ತು, ಸಾಂಗ್ಲಿ ಅನ್ನೋರು ಇದ್ರು ಬಿಜೆಪಿ ಇಂದ ಆದಾಗ, ಆಮೇಲೆ DB ಚಂದ್ರೇಗೌಡರು, ಆಮೇಲೆ ಸದಾನಂದ ಗೌಡ್ರು ಇದ್ರು. 20 ವರ್ಷದಲ್ಲಿ ನಮ್ ಸುತ್ತಮುತ್ತಲು ಬ್ಯಾಟ್ರಾಯಂಪುರ, ನಮ್ಮ ಇಲ್ಲಿ ಮರೇನ್ಪಾಳ್ಯ, ನಮ್ದು ಮರೇನ್ಪಾಳ್ಯ ಅಂತ ಹೇಳಲ್ಲ, ಇಡೀ ಬ್ಯಾಟ್ರಾಯಂಪುರ ಕ್ಷೇತ್ರಕ್ಕೆ ಯಾವ್ದಾದ್ರು ಒಂದು ಕೊಡುಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿದೆ ಅಂತ ಹೇಳಿ ತೋರಿಸ್ಬಿಟ್ರೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಏನು ಬಂದಿಲ್ಲ ಸರ್. ಹೇಳ್ಕೊಳಂತ ವಿಚಾರ ಸಣ್ಣ ಪುಟ್ಟ ಮಾಡ್ತಾರೆ ಸರ್, ಅವ್ರು ಕೊಡೋ ಫಂಡ್ ಅಲ್ಲಿ ಬರುತ್ತೆ, ಯಾವ್ದೋ ಬಸ್ ಸ್ಟಾಪ್ ನಿರ್ಮಾಣ ಮಾಡ್ತಾರೆ, ಅದ್ ಮಾಡ್ತಾರೆ. ಅದಲ್ಲ, ದೊಡ್ಡ ಕೆಲ್ಸಗಳು ಏನಾದ್ರು ಮಾಡ್ಬೇಕು. MP ರೇಂಜಿಗೆ ಮಾಡಿ ಇಂತ ಕೆಲಸ ಮಾಡಿದೀನಿ ಅಂತ ಡೆವಲಪ್ಮೆಂಟ್ ಮೇಲೆ ಇವತ್ತು ಓಟ್ ಕೇಳೋ ಪರಿಸ್ಥಿತಿ ಬರ್ಬೇಕು, ಯಾವ ಪಕ್ಷದವರು ಆದ್ರಾಗಲಿ. ಇವಾಗ ಅದನ್ನ ಮಾಡ್ತಾ ಇಲ್ಲ. ಹೇಳ್ತಿದ್ದಾರೆ ನಮ್ದು 5 ಗ್ಯಾರಂಟಿ ಇದೆ, ಅದಕ್ಕೆ ಬಿಜೆಪಿ ಅವರು ಹೇಳ್ತಿದ್ದಾರೆ ಮೋದಿ ಗ್ಯಾರಂಟಿ. ಸೆಂಟ್ರಲ್ ಗವರ್ಮೆಂಟ್ ಎಲೆಕ್ಷನ್ಗೆ ನಾವು ಸ್ಟೇಟ್ ಗವರ್ಮೆಂಟ್ ಅನ್ನ ತೋರಿಸ್ಕೊಂಡು ಪಂಚಭಾಗ್ಯಗಳು ಕೊಟ್ಟಿದ್ದಾರೆ. ಜನ ವಾಸ್ತವದಲ್ಲಿ ಅದ್ರದ್ದು ಭಾಗ್ಯಗಳನ್ನ ಪಡ್ಕೊಂಡು ಏನಾದ್ರು ಇರೋದ್ರಲ್ಲಿ ನಮಗೂ ಒಳ್ಳೇದ್ ಮಾಡಿದಾರೆ ಅಂತ ಹೇಳಿ ಆಶಾಭಾವನೆ ಇತ್ತು ಅಂದ್ರೆ, ಇದೇ ತರ ಭಾಗ್ಯಗಳು ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ ಅಂತ ಜನಕ್ಕೆ ಬಂದ್ರೆ ನಮ್ಗೆ ಇಡೀ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಪರ ಅಲೆ ಬರುತ್ತೆ, ಕಾಂಗ್ರೆಸ್ ಫೇವರ್ ಆಗಿ ವೋಟ್ ಮಾಡ್ತಾರೆ. ಯಾಕಂದ್ರೆ ಈ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದಾರೆ ಸರ್ಕಾರ. ಎಷ್ಟೇ ಕಷ್ಟಗಳಾದ್ರೂ ಜನಕ್ಕೆ ಏನ್ ಭರವಸೆ ಕೊಟ್ಟಿದ್ರೆ ಅದನ್ನ ಈಡೇರಿಸ್ತಾ ಇದಾರೆ. ಹಂಗಾಗಿ ಆ ಗ್ಯಾರಂಟಿಗಳ ಫಲಾನುಭವಿಗಳು ಯಾರಿದಾರಲ್ಲ, ಅವರು ಇವತ್ತು ಕೃತಜ್ಞತಾ ರೂಪದಲ್ಲಿ ಓಟು ಕಾಂಗ್ರೆಸ್ ಮಾಡಿದ್ರೆ ಅಟ್ಲೀಸ್ಟ್ 20 ರಿಂದ 22 MP ಸೀಟ್ಗಳು ಕರ್ನಾಟಕದಲ್ಲಿ ಬರುತ್ತೆ. ಕಾಂಗ್ರೆಸ್ ಡೆಫಿನೆಟ್ ಆಗಿ ಬರುತ್ತೆ. ಬಂದ್ರೆ ನಮಗೂ ಸಂತೋಷ. ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬಂದ್ರೆ ದೇಶ ಉಳಿಯೋದು ಸರ್. ಪ್ರಪಂಚ ಉಳಿಬೇಕಾದ್ರೆ ಕಾಂಗ್ರೆಸ್ ಬರ್ಬೇಕು ಸರ್. ಪ್ರಪಂಚನೇ ಉಳಿಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು ಸರ್. ಇಲ್ಲಾಂದ್ರೆ ಇವರಿಂದ ಹೋದ್ರೆ ಹಾಳಾಗ ನೆಕ್ಸ್ಟ್ ಫೀಲ್ಡ್ಗೆ ಏನು ಇರಲ್ಲ ಸರ್, ಎಲ್ಲ ಹೋಗ್ಬಿಟ್ಟಿರ್ತದೆ. ಜನರೇಷನ್ಗೆ ಏನು ಇರೋದು ಆ ಸರ ಪರಿಸ್ಥಿತಿ ಒಂದು ಇಕ್ಬಿಟ್ಟಿದ್ದಾರೆ. ಈಗ ಏನು ಇಲ್ಲ ಸರ್. ಅವರು ಅದ್ ಏನಂತ ಗೊತ್ತಿಲ್ಲ ಸರ್. ಅವ್ರ ಇಷ್ಟನಲ್ಲಿ ಏನ್ ಮಾಡ್ಬೇಕಂತ ಪ್ರಪಂಚನಂತೂ ಗೊತ್ತಿಲ್ಲ ಅವ್ರಿಗೆ. ಏನು ಅನುದಾನಗಳು ತಂದು ದೇಶ ಉದ್ಧಾರ ಆಗ್ಬೇಕಾದ್ರೆ ಏನಾದ್ರು ತಗೊಂಡು ಹಾಕ್ಬೇಕು, ಏನು ಮಾಡಲ್ಲ. ಈಗ ಮೊನ್ನೆ 27 ಜನ ಸದಸ್ಯರಾಗಿದ್ರು. ಏನು ಒಂದು ಸಾರಿ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನಮ್ ಕರ್ನಾಟಕದಲ್ಲಿ ಈ ರೀತಿ ಇದೆ ಅಂತ ಒಬ್ಬರಾದ್ರೂ ಮಾತಾಡಿದಾರ? ನಾನು ಇಷ್ಟೇ ನೋಡೇ ಇಲ್ಲ ಇದುವರೆಗೂ. ಒಬ್ಬರಾದ್ರು ಭಯ ಆಗ್ತದೆ ಅವ್ರ ಮುಂದೆ ನಿಂತ್ಕೊಳ್ಳೋದ್ರೆ, ನಮ್ ಕರ್ನಾಟಕದಲ್ಲಿ ಈ ತರ ಕೊಡಾಗ್ತದ್ರೆ ಅವ್ನ ಸೀಟ್ ಕಿತ್ತಾಕ್ತಾರ ಭಯ. ಆ ಭಯದಿಂದ ಮಾತಾಡಲ್ಲ. ಆ ಮಾತಾಡ್ಬೇಕಾದ್ರೆ ಅಲ್ಲಿ ಯಾರೇ ಬಂದಿದ್ರು, ಇಲ್ಲಿ ಕಾಂಗ್ರೆಸ್ ಒಂದು 25 ಜನ ಯಾರನ್ನ ಗೆದ್ದು ಹೋಗಿದ್ರೆ ಅವ್ರು ನಿಂತು ಮಾತಾಡ್ತಾರೆ. ಅದು ಕೆಪಾಸಿಟಿ ಇದೆ ಇವರಿಗೆ. ಬಟ್ ಅವರಲ್ಲಿ ಯಾರು ಇಲ್ಲ ಸರ್ ಮಾತಾಡ್ತಾರೆ. ಈಗ ಹೇಳ್ತಾ ಇದಾರೆ ಸರ್ ಮೋದಿ ಗ್ಯಾರಂಟಿ. ಏನು ಮೋದಿ ಗ್ಯಾರಂಟಿ? ಮೋದಿ ಗ್ಯಾರಂಟಿ ಅಂದ್ರೆ ಏನು? ಈಗ ಒಬ್ಬೊಬ್ರಿಗೆ 15 ಲಕ್ಷ ನಿಮ್ಮ ಅಕೌಂಟ್ಗೆ ಬಂತು ಅಂತ ಪ್ರಣಾಳಿಕೆಗಳು ಹೇಳಿದ್ರಲ್ಲ, ಏನು ₹1 ಕೊಟ್ರ? 0 ಪಾಯಿಂಟ್ ಅಕೌಂಟ್ಗಳು ಮಾಡಿಸಿದ್ರು ಮೋದಿ ಅಕೌಂಟ್. ₹1 ಹಾಕಿದ್ರು ಅಕೌಂಟ್ಗಳಿಗೆ, ಯಾವ್ದು ಹಾಕಿಲ್ಲ. ಬಿಡ್ಬೇಕು ₹0 ಹಾಕಿಲ್ಲ. ಇನ್ನೇನು ಮತ್ತೆ ಅವರು ಕಿಸ್ಕೋದಿಲ್ಲ. ಮೋದಿ ಗ್ಯಾರಂಟಿ, ಮೋದಿ ಏನಂತ ಮೋದಿ ಗ್ಯಾರಂಟಿ? ಏನ್ ಮೋದಿ ಅಂದ್ರೆ ಏನ್ ಗ್ಯಾರಂಟಿ? ಅದ ಮೋದಿನೇ ಗ್ಯಾರಂಟಿನಾ? ಹಾಗಾದ್ರೆ ದೇವ್ರ ಅವರು? ಏನು ಇಲ್ಲ ಸರ್. ಪ್ರಪಂಚ ಉಳಿಬೇಕಾದ್ರೆ ಸಣ್ಣ ಪುಟ್ಟ ಕಾರ್ಮಿಕ ಬಳಗದವರು ಕಷ್ಟ ಬಿದ್ದು ಸಂಪಾದನೆ ಮಾಡಿ ಜೀವನ ನಡೆಸ್ಬೇಕು. ಇವರಿಂದ ಯಾರು ಬದುಕ್ತಾ ಇಲ್ಲ ಸರ್. ಅಟ್ಲೀಸ್ಟ್ ಕಾಂಗ್ರೆಸ್ ಅವರಾದ್ರು ಕೊಟ್ಟಿರೋ ಮಾತಿನಂತೆ ಉಳಿಸ್ಕೊಂತ ಇದ್ದಾರೆ. 5 ಗ್ಯಾರಂಟಿ ಬಿಡುಗಡೆ ಮಾಡಿದ್ದಾರೆ, ಏನಂತ ತೋರ್ಸ್ಕೊಟ್ಟಿದ್ದಾರೆ. ಮುಂದೇನು ಅವರೇ ಬರ್ಬೇಕು ಸರ್. ನಾವೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಜನರ ಅಭಿಪ್ರಾಯ ಏನು, ಕಳೆದ 2 ವರ್ಷಗಳಿಂದ ಏನು ಇಲ್ಲಿ ಬಿಜೆಪಿ ಸಂಸದರಿದ್ದಾರೆ, ಅವರ ಕಾರ್ಯವೈಖರಿ ಹೇಗಿತ್ತು, ಅಥವಾ ಇವರು ಕೂಡ ಏನಾದ್ರೂ ಬದಲಾವಣೆ ಬಯಸ್ತಾ ಇದ್ದಾರಾ? ಮುಖ್ಯವಾಗಿ ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ರು. ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರ ಇದು. ಇಲ್ಲಿನ ಜನರ ಅಭಿಪ್ರಾಯ ಏನು ಅಂತ ಖುದ್ದು ನಾವು ಅವ್ರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ನಮಸ್ತೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ, ಹೆಂಗಿದೆ ವಾತಾವರಣ ಈ ಕಡೆ ಎಲ್ಲ? ಈ ಕಡೆ ವಾತಾವರಣ ಹೆಂಗಿದೆ ಲೋಕಸಭೆ ಚುನಾವಣೆಗೆ? ವಾತಾವರಣ ಚೆನ್ನಾಗಿದೆ. ಯಾರು ಕೆಲಸ ಮಾಡ್ತಾರೆ ಅವರೇ ಬರೋದು. ಯಾರು ಮಾಡ್ತಾ ಇದಾರೆ ಇಲ್ಲಿ? ಯಾರು ಮಾಡ್ತಾ ಇದಾರೆ ಕೆಲಸ? ಕೆಲಸ ಈಗ ಫ್ಯೂಚರ್ ಲಾಸ್ಟ್ ಲಾಂಗ್ ಯಾರು ನೋಡಲ್ಲ. ಈಗ ಏನ್ ಸಿಕ್ಕತ್ತೆ ಅದ್ ನೋಡ್ತಾ ಇದೆ ಜನ. ಈಗ ಹಂಗಂದ್ರೆ ಏನು, ಬಿಜಿಲಿ ಬಿಲ್ ಫ್ರೀ ನನ್ಗೆ 1500 1300 ಬರ್ತಾ ಇದೆ. ಈಗ 0 ಬರ್ತದೆ ಕರೆಂಟ್ ಬಿಲ್. ಬೇರೆ ಏನೋ ರೇಷನ್ ಸಿಕ್ಕತ್ತೆ.
ಬೇರೆ ಏನಂದ್ರೆ ಕರೆಂಟ್ ಬಿಲ್ ಬಿಟ್ರೆ ಇದು ರಾಷನ್ ಬಿಟ್ರೆ ಅದು ಎಲ್ಲ ಫ್ರೀಯಾಗಿ ಓಡಾಡಿ ಬಸ್ ಫ್ರೀ. ಬೇರೆ ಎಲ್ಲರಿಗೆ ಅದು 2,000 ಲೇಡೀಸ್ಗೆ. ಗೃಹಲಕ್ಷ್ಮಿ, ಹಾ. ಗೃಹಲಕ್ಷ್ಮಿ ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡೋದು ಏನ್ ಫ್ಯೂಚರ್ ನಲ್ಲಿ ಏನಿದೆ ಅದು ಗೊತ್ತಿಲ್ಲ. ಇದು ಈಗ ಏನ್- 75 ವರ್ಷ ಆಯ್ತು, ಫ್ಯೂಚರ್ ಏನ್ ಗೊತ್ತಿಲ್ಲ. ಈಗ ಏನ್ ಸಿಗ್ತಾ ಇದೆ ಜನ ಅದ್ ನೋಡ್ತಾ ಇದೆ ಅಷ್ಟೇ. ನಿಮಗೆ 75 ವರ್ಷ ಆಯ್ತು ಅಂತಾನೆ ದೇಶಕ್ಕೆ 75 ದೇಶಕ್ಕೆ 75 ವರ್ಷ ಆಯ್ತು. ಹಾ, ಈಗ ನಮ್ಗೆ ಏನ್ ಸಿಗುತ್ತೆ ಅಲ್ಲಿ ನೋಡ್ಬೇಕು ನಾವು. ಅದನ್ನ ನೋಡ್ಕೊಂಡೆ ಈ ಬಾರಿ ಲೋಕಸಭೆಗೆ ವೋಟ್ ಮಾಡೋದು ನೀವು. ಅದೇ 100%. ನೋ ಹಂಗಂದ್ರೆ ಡೌಟ್. ಈಗ ಬಿಜೆಪಿ ಕ್ಯಾಂಡಿಡೇಟ್ ಹಾ. ಹೊಸೊಬ್ರು ಬಂದಿದ್ದಾರೆ ಇಲ್ಲಿ, ಹಾ ಕಾಂಗ್ರೆಸ್ ಹೊಸೊಬ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ. ಹಾ ಅವರಿಬ್ರು ಕ್ಯಾಂಡಿಡೇಟ್ ಶೋಭಾ ಕರಂದ್ಲಾಜೆ, ರಾಜೀವ್ ಗೌಡ ಹಾ. ಹೆಂಗಿದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ? ನಮ್ಗೆ ಕಾಂಗ್ರೆಸ್ ಬಿಜೆಪಿ ಅದೇನ್ ಪ್ರಾಬ್ಲಮ್ ಇಲ್ಲ. ಯಾರ ಒಳ್ಳೆ ಏರಿಯಾಗೆ ಕೆಲಸ ಮಾಡಿದ್ರೆ ಅವ್ದು ಮುಖ್ಯ, ಅದೇ ಮುಖ್ಯ, ಬೇರೆ ಯಾವ್ದಿಲ್ಲ. ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಯಾವ್ದಿಲ್ಲ. ಕ್ಯಾಂಡಿಡೇಟ್ ಮಾತ್ರ ನಮ್ಗೆ ಮುಖ್ಯ ಇರೋದು. ಕ್ಯಾಂಡಿಡೇಟ್ ಅದೇ ಇಲ್ಲಿ ಯಾರು ಒಳ್ಳೆ ಕೆಲಸ ಮಾಡಬಹುದು ಅಂತ ಅನ್ಸುತ್ತೆ ನಿಮ್ಗೆ? ನಮ್ದು ಸಾರಪಾಳ ಏರಿಯಾ, ಆ ಏರಿಯಾ ನಮ್ದು. ಯಾರು ಒಳ್ಳೆ ಕೆಲಸ ಮಾಡಬಹುದು ಅಂತ ಅನ್ಸುತ್ತೆ? ಬೇರೆಗೌಡ. ಆದ್ರೆ ಅವರು MLA ಅಲ್ವಾ? MLA ರಾಜೀವ್ ಗೌಡ ಕಾಂಗ್ರೆಸ್ ಇಂದ, ಅದು ಬಿಜೆಪಿ ಇಂದ ಶೋಭಾ ಕರಂದ್ಲಾಜೆ. ಅದು ನನ್ಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿರೋದು ಬೇರೆಗೌಡನೇ. ಬೈರೇಗೌಡರ ನೋಡ್ಕೊಂಡು ಓಟ್ ಹಾಕಿದ ಲೋಕಸಭೆಗೂ ಲೋಕಸಭೆ. ಅವ್ರು ಗೆಲ್ಲಲ್ಲ, ಅವ್ರ ಲಿಸ್ಟ್ ಅಲ್ಲಿ ಇರಲ್ಲ, EVM ಅಲ್ಲಿ ಅವ್ರ ಹೆಸರೇ ಇರಲ್ಲ. ಹಾಗಾದ್ರೆ ಏನ್ ಮಾಡ್ತೀರಿ? ಯಾವ್ದು ಕಾಂಗ್ರೆಸ್ ಹಾಕ್ತೀನಿ. ಅವ್ರಿಲ್ಲ ಅಂದ್ರೆ ಕಾಂಗ್ರೆಸ್ ಹಾಕ್ಬಿಡ್ತೀರಾ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.